ಕರ್ನಾಟಕ ಸರ್ಕಾರ ಅತಿ ಶೀಘ್ರದಲ್ಲಿ ಮಹಿಳೆಯರಿಗೆ ವಿಶೇಷವಾದ ಆರೋಗ್ಯ ಯೋಜನೆ ತರಲಿಕ್ಕೆ ನಾವು ಇವತ್ತು ಇಚ್ಛಿಸಿದ್ದೇವೆ. ಈಗ ನಮ್ಮ ಹತ್ರ ಹೆಲ್ತ್ ಪಾಲಿಸಿ ಅಂತ ಇದೆ. ಅದು ನಮ್ಮಲ್ಲಿ ಇಡೀ ನಮ್ಮ ರಾಜ್ಯ ಅಂತಲ್ಲ, ದೇಶದಲ್ಲಿಯೂ ಕೂಡ ವುಮನ್ ಹೆಲ್ತ್ ಪಾಲಿಸಿ ಅಂತೇಳಿ ಸಪ್ರೇಟಾಗಿ ಇಲ್ಲ. ಅದಕ್ಕಾಗಿ ಮಹಿಳೆಯರಿಗೆ ಸಂಬಂಧಪಟ್ಟಾಗೆ ಎಲ್ಲ ಆರೋಗ್ಯ ಕಾರ್ಯಕ್ರಮಗಳು ಕೂಡ ಅದು ಬಹುಶಃ ಈ ಹೆಲ್ತ್ ಪಾಲಿಸಿ ಬಂದ ಕಾರಣ ಮಹಿಳೆಯರಿಗೆ ಸಿಕ್ಕುವಂಥ ಆದ್ಯತೆ ಸ್ವಲ್ಪ ಕಡಿಮೆ ಆಗ್ತಾ ಇವತ್ತು ಬರ್ತದೆ. ಇದನ್ನೆಲ್ಲ ನಾವು ಮೈಗೂಡಿಸಿಕೊಂಡು ಚರ್ಚೆ ಮಾಡಿ ನಾವು ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದ ಬಹುಶಃ ದೇಶದಲ್ಲಿ ಪ್ರಪ್ರಥಮವಾಗಿ ವುಮನ್ ಹೆಲ್ತ್ ಪಾಲಿಸಿ ಎಂಬ ಒಂದು ಪಾಲಿಸಿಯನ್ನು ತರಲಿಕ್ಕೆ ನಾವು ಇಚ್ಛಿಸಿದ್ದೇವೆ. ಇದರಲ್ಲಿ ಮೊದಲ ಆದ್ಯತೆಯಲ್ಲೇ ನಮಗೆ ನಮ್ಮ ರಮ್ಯರವರು ಮತ್ತು ಡಾಕ್ಟರ್ ಜೋಶ್ನರವರು ಅವರ ಒಂದು ವಿಶೇಷವಾದ ಆಸಕ್ತಿ ಮತ್ತು ಮಹಿಳಾ ಸಮಾಜದಂಥ ಒಂದು ಕಾಳಜಿ ಮತ್ತು ನಮಗೆ ಕೊಟ್ಟಂಥ ಸಲಹೆ ಪ್ರಕಾರ ಭವಿಷ್ಯದ ದಿನಗಳಲ್ಲಿ ಋತುತಾರೆ ಎಂಬ ಯೋಜನೆಯನ್ನು ನಾವು ಮಹಿಳೆಯರಿಗೆ ಇವತ್ತು ತರಲಿಕ್ಕೆ ಇಚ್ಛಿಸಿದ್ದೇವೆ. ಋತುಬಂಧ ಮತ್ತು ಋತುತಾರೆ ಅಂತ ಅದಕ್ಕೆ ನಾವು ಕೊಡುವಂಥದ್ದು. ಇದು ಮೆನೋಪಾಸ್ಗೆ ಸಂಬಂಧಪಟ್ಟಾಗೆ ಇವತ್ತು ಡಾಕ್ಟರ್ಗಳ ಸಲಹೆ ಮತ್ತು ಅವರ ಒಂದು ಮಾಹಿತಿಯ ಪ್ರಕಾರ ಭಾಳಷ್ಟು ನಮ್ಮ ಸಹೋದರಿಯರು ಇವತ್ತು ಆ ಒಂದು ಕಾಲಘಟ್ಟದಲ್ಲಿ ಮಾನಸಿಕವಾಗಿಯೂ ಆರೋಗ್ಯವಾಗಿಯೂ ಭಾಳಷ್ಟು ಇವತ್ತು ತೊಂದರೆ ಒಳಪಡ್ತಾರೆ. ಅದು ಮನೆಯಲ್ಲಿದ್ದವರು ಇರ್ಬೋದು, ಹೊರಗೆ ಕೆಲಸ ಮಾಡೋರು ಇರ್ಬೋದು, ಅಥವಾ ಕೆಲವರು ಕಾಲೇಜ್ ಹೋಗೋ ಸ್ಟೂಡೆಂಟ್ಸ್ ಕೂಡ ಸೀನಿಯರ್ ಆಗಿರ್ಬೋದು. ಆ ಒಂದು ಸಂದರ್ಭದಲ್ಲಿ ಅವರನ್ನು ಗುರುತಿಸಿಕೊಂಡು ಅವರಿಗೆ ಬೇಕಾಗುವಂಥ ಜನಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳುವಂಥದ್ದು. ಜನಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಜೊತೆಯಲ್ಲಿ ಬಹುಶಃ ಅವರಿಗೆ ಕೆಲವೊಂದು ಮಾಹಿತಿ ಕೊಡುವಂಥದ್ದು. ಆ ಒಂದು ಕಾಲಘಟ್ಟದಲ್ಲಿ ಅವರ ಜೀವನ ಶೈಲಿ ಹೇಗಿರಬೇಕು, ಅವರ ಊಟೋಪಚಾರ ಹೇಗಿರಬೇಕು, ಅವರ ಒಂದು ನಿದ್ರೆಯ ಟೈಮ್ ಎಷ್ಟಿರಬೇಕು ಮತ್ತು ಅವರ ಸೆಲ್ಫ್ ಡಿಸಿಪ್ಲಿನ್ ಮುಖಾಂತರ ಅವರಿಗೆ ಆಗುವಂಥ ಮಾನಸಿಕ ಒತ್ತಡ ಮತ್ತು ಮಾನಸಿಕ ತೊಂದರೆಯನ್ನು ಹೇಗೆ ಕಡಿಮೆ ಆದಷ್ಟು ಮಾಡಬಹುದು, ಅದನ್ನು ಪ್ರಿವೆಂಟಿವ್ ಮೆಷರ್ನಲ್ಲೇ ಇವತ್ತು ಮದ್ದು ತೆಕ್ಕೊಳ್ಳದೆ ಅದನ್ನು ಪ್ರಿವೆಂಟಿವ್ ಮೆಷರ್ನಲ್ಲೇ ಎಷ್ಟು ಮ್ಯಾಕ್ಸಿಮಮ್ ಆಗಿ ಅದನ್ನು ನಾವು ಪ್ರಯೋಜನ ಆಗ್ಬೋದು ಅಂತೇಳಿ ಅವರ ಹಲವು ಯೋಜನೆಗಳನ್ನು ತರಲಿಕ್ಕೆ ಇಚ್ಛಿಸಿದ್ದೇವೆ. ಅದಕ್ಕಾಗಿ ನಾವು ಇವತ್ತು ಈ ಒಂದು ಸಂಬಂಧಪಟ್ಟಾಗೆ ಇದು ನಮ್ಮ ದೇಶದಲ್ಲೇ ಇವತ್ತು ಪ್ರಪ್ರಥಮವಾದ ಒಂದು ಯೋಜನೆ ಮತ್ತು ಇದು ಈ ಒಂದು ವಿಚಾರವನ್ನು ಎಲ್ಲಿ ಕೂಡ ಆಲೋಚನೆ ಬರಲಿಲ್ಲ. ಪ್ರಪ್ರಥಮವಾಗಿ ಆದ ಕಾರಣ ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಗೆ ಇದರ ಬಗ್ಗೆ ವಿಶೇಷವಾದ ಆ ಮಾಹಿತಿ ಮತ್ತು ನಮಗೆ ಸಹಕಾರ ಕೊಡಲಿಕ್ಕೆ ಬೇಕಾಗಿ ನಾವು ಡಾಕ್ಟರ್ ಜೋಶ್ನರವರನ್ನು ಈ ಒಂದು ಪಾಲಿಸಿ ಕಮಿಟಿ ನಿಯಮ ಪಾಲಿಸಿ ಮಾಡಬೇಕು, ಪಾಲಿಸಿ ಕಮಿಟಿಯ ಅಧ್ಯಕ್ಷರನ್ನಾಗಿ ಮಾಡಿ ಅವರ ನೇತೃತ್ವದಲ್ಲಿ ಒಂದು ಅಧಿಕಾರಿಗಳು ಮತ್ತು ನಾವು ಒಂದು ಸಮಿತಿಯನ್ನು ಮಾಡ್ತೇವೆ. ಅದೇ ರೀತಿ ಜನರಿಗೆ ಜನಜಾಗೃತಿ ಮತ್ತು ಪ್ರಿವೆಂಟಿವ್ ಮೆಷರ್ಸ್ ಮತ್ತು ಜನರನ್ನು ಒಂದು ವಿಶ್ವಾಸಕ್ಕೊಳಪಟ್ಟು ಅವರು ಬಹುಶಃ ನಮ್ಮ ಸರ್ಕಾರದ ಕಾರ್ಯಕ್ರಮವನ್ನು ಅವರಲ್ಲಿ ಮೈಗೂಡಿಸಿಕೊಂಡು ಸ್ವಯಂ ಪ್ರೇರಿತವಾಗಿ ಹೋಗಲಿಕ್ಕೆ ಬಹುಶಃ ಇದಕ್ಕೆ ನಾನು ಭಾಳ ಸಂತೋಷದಿಂದ ನಮ್ಮ ಚಲನಚಿತ್ರ ನಟಿಯವರು, ಮಾಜಿ ಸಂಸದರು, ಮಹಿಳೆಯರ ಬಗ್ಗೆ ಹಲವಾರು ಯೋಜನೆಯಲ್ಲಿ ಕಾಳಜಿ ವಹಿಸಿಕೊಂಡು ಕಾರ್ಯನಿರ್ವಹಿಸುವಂಥ ರಮ್ಯರವರು ಇವತ್ತು ಅದಕ್ಕೆ ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಇವತ್ತು ತನ್ನ ಕಾರ್ಯವನ್ನು ಇವತ್ತು ನಿರ್ವಹಿಸಿದ್ದಾರೆ. ನಾನು ಹೇಳಿದ್ದವರಿಗೆ ನಾವು ಹೇಳಿದ್ರೆ ಏನು ಕೇಳುವುದಿಲ್ಲ, ನೀವು ಹೇಳಿದ್ರೆಲ್ಲ ಕೇಳೋರು ತುಂಬ ಜನ ಇರ್ತಾರೆ. ಅದಕ್ಕೆ ಅವರು ಚೈಲ್ಡ್ ಆ್ಯಂಡ್ ವುಮನ್, ಮಕ್ಕಳ ಮತ್ತು ವುಮನ್ ಹೆಲ್ತ್ಗೆ ಸಂಬಂಧಪಟ್ಟಾಗೆ ನಾವು ಕಾರ್ಯಯೋಜನೆಯ ನಮ್ಮ ಸರ್ಕಾರದಲ್ಲಿ ನಾವು ಇವತ್ತು ಮಾಡ್ತೇವೆ. ಆರೋಗ್ಯ ಮತ್ತು ಕುಟುಂಬ ಇಲಾಖೆಯ ಮುಖಾಂತರ ಅದು ನಮ್ಮ ಕಿವುಡ ಮಗರಿಗೆ ನಮ್ಮ ಕಾಕ್ಲೆ ಇಂಪ್ಲಾಂಟ್ ಇರಲಿ ಯೋಜನೆ ಇರಲಿ, ಮಕ್ಕಳು ಇವತ್ತು ಶ್ರವಣ ಮುಕ್ತ ಸಮಾಜ ನಿರ್ಮಾಣ ಮಾಡಬೇಕು, ಇಂಥದಕ್ಕೆಲ್ಲ ಬಹುಶಃ ಅವು ದೊಡ್ಡ ಮಟ್ಟದ ಜನಜಾಗೃತಿ ಕೊಟ್ಟು ನಮ್ಮ ಇಲಾಖೆಗೆ ಮತ್ತು ಜನರಿಗೆ ದೊಡ್ಡ ಮಟ್ಟದ ಒಂದು ಪ್ರಯೋಜನಕಾರಿ ಆಗಲಿಕ್ಕೆ ಕೂಡ ಅದನ್ನು ವಹಿಸಿಕೊಂಡಿದ್ದಕ್ಕೆ ನಾನು ನಮ್ಮ ಕರ್ನಾಟಕ ರಾಜ್ಯ ಜನತೆಯ ಪರವಾಗಿ, ಇಲಾಖೆಯ ಪರವಾಗಿ, ಸರ್ಕಾರದ ಪರವಾಗಿ, ಮುಖ್ಯಮಂತ್ರಿಗಳ ಪರವಾಗಿ ನಾನು ವಿಶೇಷವಾಗಿ ಅವರನ್ನು ಧನ್ಯವಾದನ ಕೃತಜ್ಞ ನಾನು ಸಲ್ಲಿಸ್ತೇನೆ. ಮುಂದಿನ ದಿನಗಳಲ್ಲಿ ಬಹುಶಃ ಇವತ್ತು ಈ ಒಂದು ಯೋಜನೆ ಸಂಬಂಧಪಟ್ಟಂಥ ತಜ್ಞರು ಯಾರಿದ್ದಾರಾ ಮತ್ತು ಸಾಮಾಜಿಕವಾದ ಕಳಕಳಿ ಚಿಂತನೆ ಕೆಲಸ ಮಾಡುವಂಥ ರಮ್ಯವರು ಯಾರಿದ್ದಾರೆ ಅವರೆಲ್ಲ ಮೈಗೂಡಿಸಿಕೊಂಡು ಸರ್ಕಾರ ಅವರಿಗೆ ಸಂಪೂರ್ಣವಾದ ಸಹಕಾರ ಕೊಟ್ಟು ಸಮಾಜಕ್ಕೆ
ಮತ್ತು ಸಮಾಜದ ಮಹಿಳೆಯರಿಗೆ ಪೂರಕವಾಗುವಂಥ ಯೋಜನೆ ಕೆಲಸ ಮಾಡಲಿಕ್ಕೆ ನಮ್ಮ ಆರೋಗ್ಯ ಇಲಾಖೆ ನಾವು ಒಂದು ಹೆಜ್ಜೆ ಮುಂದೆ ಇಟ್ಟು ನಾನು ಮಂತ್ರಿಯಾಗಿ ನಮ್ಮ ಇಲಾಖೆ ಅಧಿಕಾರಿಗಳೆಲ್ಲರೂ ಕೂಡ ಸಂಪೂರ್ಣವಾದ ಸಹಕಾರ ನಾವು ಕೊಡ್ತೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾವಿಲ್ಲಿ ಎಷ್ಟೇ ಹೇಳಿದರೂ ಕೂಡ ನಿಮ್ಮ ಬೆಂಬಲ ಇಲ್ಲದ್ರೆ ಏನು ಮಾಡಲಿಕ್ಕೆ ಆಗುವುದಿಲ್ಲ. ಸೊ ನೀವು ಕೂಡ ಇವರ ಪಾರ್ಟ್ ಆಫ್ ಅರ್ಸ್, ನಿಮ್ಮ ಕೂಡ ನಮ್ಮೊಟ್ಟಿಗೆ ಸೇರಿಸಿಕೊಂಡು ನಾವೆಲ್ಲರೂ ಕೂಡ ಸಾಮಾಜಿಕವಾಗಿ ಚಿಂತನೆ ಇರುವಂಥವರು, ನಾವು ಜನಪ್ರತಿನಿಧಿಯಾದ ನಾನಿರಲಿ, MLAಗಳಿರಲಿ, ಅಧಿಕಾರಿ ವರ್ಗದವರಿರಲಿ ಮತ್ತು ಮಾಧ್ಯಮ ಮಿತ್ರರು ತಾವೆಲ್ಲರೂ ಸೇರಿ ಈ ಒಂದು ಯಶಸ್ವಿಗೊಳ್ಳಲಿಕ್ಕೆ ಕೆಲಸ ಮಾಡುವಂತ ನಾನು ಕೇಳಿಕೊಂಡು ಅತಿ ಶೀಘ್ರದಲ್ಲೇ ಈ ಪಾಲಿಸಿಯನ್ನು ಮತ್ತು ಯೋಜನೆಯನ್ನು ಬಿಡುಗಡೆ ಮಾಡಿ ನಾವು ಆಶಾ ಕಾರ್ಯಕರ್ತರ ಮುಖಾಂತರ ಮನೆ ಮನೆಗೆ ಸರ್ವೆ ಮಾಡಿಕೊಂಡು ಮುಂದಿನ 6 ತಿಂಗಳ ಒಳಗಡೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದಕ್ಕೆ ಪೂರ್ವವಾಗಿ ಪ್ರೀ ಮೊನೋಪೋಸ್ ಮತ್ತು ಪೋಸ್ಟ್ ಮೊನೋಪೋಸ್ನಲ್ಲಿ ಎಷ್ಟು ಇದ್ದಾರೆ ಅಂತೇಳಿ ಡೇಟಾ ನಾವು ತಗೊಂಡ ಕೆಲಸ ಮಾಡಿಕೊಂಡು ಮತ್ತು ಹಂತವಾಗಿ ಮುಂದೆ ಹೋಗೋಂಥ ಕೆಲಸ ಖಂಡಿತವಾಗಿ ಮಾಡೋದು ಮಾತ್ರ ಅಲ್ಲ, ನಾವು ಇದನ್ನು ಕಾರ್ಯರೂಪಕ್ಕೆ ತಂದು ಕೇಂದ್ರ ಸರ್ಕಾರ ಸಚಿವರನ್ನು ಭೇಟಿಯಾಗಿ ಈ ಒಂದು ಯೋಜನೆಯನ್ನು ಈ ದೇಶದ ಮಹಿಳೆಯರು ಕೂಡ ತಗೊಳ್ಬೇಕಂತೇಳಿ ಕೇಂದ್ರ ಸರ್ಕಾರ ನಾವು ಕೂಡ ಒತ್ತಾಯ ಮಾಡ್ತೇವೆ. ಇನ್ನೂ ಇವರಿದ್ದಾರೆ, ಪ್ರಶ್ನೆ ಕೇಳಿ ಉತ್ತರ ಕೊಡ್ತಾರೆ. ಅದೆಲ್ಲ ನೆಕ್ಸ್ಟ್. ಈಗ ಫಸ್ಟ್ ನಾವು ರೋಗ ಏನಂತ ನೋಡೋದು, ಮತ್ತೆ ಅದಕ್ಕೆ ಮದ್ದು ಕೊಡೋದು. ಈಗ ನಾವೇ ಸ್ಟಾರ್ಟಿಂಗ್ ಅಲ್ಲ, ಈಗ ನಾವು ಫಸ್ಟ್ ವಿ ಆರ್ ಫೈಂಡಿಂಗ್ ಔಟ್ ಮನೆಗೆ ಹೋಗಿ. ಆವಾಗ ನಮಗೆ ವೈದ್ಯರೇನು ಪಾಲಿಸಿಯಲ್ಲಿ ಡೂ ಆ್ಯಂಡ್ ಡೋಂಟ್ಸ್ ಏನಿದೆಯಾ ಅವ್ರಿಗೆ ಮನೆ ಮಾಹಿತಿ ಕೊಡ್ತೇವೆ. ಈ ಒಂದು ಕಾಲಘಟ್ಟದಲ್ಲಿ ನಿಮ್ಮ ಊಟದ ವ್ಯವಸ್ಥೆ ಹೇಗಿರಬೇಕು, ನಿಮ್ಮ ಜೀವನ ಎಕ್ಸಸೈಸ್ ಹೇಗಿರಬೇಕು, ನೀವು ಎಷ್ಟು ಗಂಟೆ ನಿದ್ದೆ ಮಾಡಬೇಕು, ಯಾವ ವಿಚಾರ ಇರಬೇಕು, ಇದೆಲ್ಲ ಏನವರ ಮಾಹಿತಿ ಎಲ್ಲ ಕೊಡ್ತೇವೆ. ಅದನ್ನು ನಾವು ಆಶಾ ಕಾರ್ಯಕರ್ತರ ಮುಖಾಂತರ ಮನೆಗೆ ಮುಟ್ಟಿಸ್ತೇವೆ. ಮತ್ತು ಅಲ್ಲಿ ಕೆಲವೊಂದು ಅಂಶವನ್ನು ಐಡೆಂಟಿಫೈ ಮಾಡ್ತಾರೆ. ಈಗ ಒಬ್ಬರ ಹತ್ರ ಬಂದು ಹೇಗೆ ಏನಂತೆಲ್ಲ ಕೇಳಿಕೊಂಡಾಗ ಅವರಿಗೆ ಒಂದು ಅಂದಾಜು ಸಿಗ್ತದೆ, ಇವರು ಈ ಒಂದು ಮೆಂಟಲ್ ಸ್ಟ್ರೆಸ್ಸಿಗೆ ಒಳಪಟ್ಟವರಿದ್ದಾರೆ. ಆಗ ಆ ಒಂದು ಕ್ಲಾರಿಟಿ ನಮಗೆ ಗೊತ್ತಾಗ್ತದೆ. ಈ ಬೇರೆ ಬೇರೆ ಮಹಿಳಾ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ. ತದನಂತರ ನಮ್ಮಲ್ಲಿ ಬೇರೆ ಬೇರೆ ಯೋಜನೆಗಳು ಇದೆ. ನೀವೆಲ್ಲ ಕೇಳೋ ಪ್ರಶ್ನೆಗೆ ಅದೇ ಹೀಗೆ ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಎಲ್ಲ ಹೀಗೆ ಹೇಳಿದರೆ ಮತ್ತು ನೆಕ್ಸ್ಟ್ ನಾನೆಂತ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಈಗ ಸ್ವಲ್ಪ ಅರ್ಧ ಬಾಕಿ ಇಟ್ಟಿದ್ದೇವೆ. ಈಗ ಕಟ್ ಬ್ಯಾಕ್ ಮಾಡಬೇಕಲ್ಲ. ಅವೇರ್ನೆಸ್ ಆ್ಯಂಡ್ ದ ಇನ್ಫಾರ್ಮೇಷನ್ ಬೈ 6 months ವಿಲ್ ಗೆಟ್ ಕಂಪ್ಲೀಟ್ ಡೇಟಾ ಇನ್ ಅವರ್ ಹ್ಯಾಂಡ್. ಯಾಕೆ ನಾವು ಈಗ ಇವರು ಪಾಲಿಸಿ ಮಾಡಿಕೊಟ್ಟ ನಂತರ ನಾವು ಅದನ್ನು ಅದು ಅಫಿಷಿಯಲ್ ಆಗಿ ನಾವು ಅದನ್ನು ಅನುಷ್ಠಾನ ಮಾಡಬೇಕು. ಅದಕ್ಕೆ ಬೇಕಾಗುವಂಥ IEC ಪ್ರೋಗ್ರಾಮ್, ಇನ್ಫಾರ್ಮೇಷನ್ ಎಜುಕೇಷನ್ ಕಮ್ಯುನಿಕೇಷನ್ ಬೇಕಾಗುವಂಥ ಎಲ್ಲ ಡೀಟೇಲ್ಸನ್ನು ನಾವು ಅದನ್ನು ಪ್ರಿಂಟ್ ಮಾಡಬೇಕು. ತದನಂತರ ಇವರ ಮುಖಾಂತರ ನಾವು ನಮ್ಮ ಎಲ್ಲ ಆಶಾ ಕಾರ್ಯಕರ್ತರು ಟ್ರೈನ್ ಮಾಡಲಿಕ್ಕೆ ಟ್ರೈನರ್ಗಳನ್ನು ನಾವು ತಯಾರು ಮಾಡಬೇಕು. ಒಂದು ರಾಜ್ಯದಲ್ಲಿ ಒಂದು 50 ಜನರ ಮಹಿಳೆಯರು ನಾವು ಟ್ರೈನ್ ಮಾಡಿ ಅವರು ಎಲ್ಲ ಜಿಲ್ಲೆಗೆ ಹೋಗಿ ಅಲ್ಲಿ ಆಶಾ ಕಾರ್ಯಕರ್ತರಿಗೆ ಟ್ರೈನ್ ಮಾಡಬೇಕು. ಅವ್ರ ನಂತರ ಮನೆಗೆ ಹೋಗಬೇಕು. ಸೊ ಇಟ್ ಈಸ್ ಇದು ಇವತ್ತು ಸ್ಟಾರ್ಟ್ ಆದಷ್ಟೇ, ಇವತ್ತೇ ಮುಗಿದಿಲ್ಲ. ಇದರಲ್ಲಿ ಇವತ್ತು ನಾವು ಸ್ಟಾರ್ಟ್ ಮಾಡಿದ್ದೇವೆ. ನಮಗೆ ಎಲ್ಲರ ಸಹಕಾರ, ನಿಮ್ಮೆಲ್ಲ ಸಹಕಾರ ಮುಖಾಂತರ ಒಂದು ಮಾದರಿಯಾಗಿ ನಮ್ಮ ಕರ್ನಾಟಕ ರಾಜ್ಯ ಈ ಒಂದು ವಿಚಾರದಲ್ಲಿ ಮುಂದೆ ಬರ್ತಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ.